ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಮುಖ ಆಯೋಗಗಳು ಯಾವ ಆಯೋಗಗಳು ಅಂತಂದರೆ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶದಲ್ಲಿ ಭಾಷಾವಾರು ರಾಜ್ಯಗಳನ್ನು ರಚನೆ ಮಾಡುವುದರ ಬಗ್ಗೆ ಅನೇಕ ಮುಖಂಡರು ಪ್ರತಿಭಟನೆಯನ್ನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದರ ಪ್ರತಿಫಲವಾಗಿ ಇದರ ಬಗ್ಗೆ ಚರ್ಚಿಸಲು ಆಯೋಗಗಳನ್ನು ರಚನೆಯಾಗುತ್ತೆ. ಅವು ಪ್ರಮುಖವಾಗಿ 3 ಆಯೋಗಗಳನ್ನು ನೀವು ಇದರಲ್ಲಿ ನೋಡ್ತೀರಿ. ಈ ಟಾಪಿಕ್ ಮೇಲೆ ಹಲವಾರು ಸಲ ಪ್ರಶ್ನೆಗಳು ಕೇಳಿದ್ದಾರೆ. ಹಾಗಾದರೆ ಬನ್ನಿ, ಭಾಷಾವಾರು ರಾಜ್ಯಗಳ ರಚನೆಯ ಬಗ್ಗೆ ಆದಂತಹ ಮೊದಲನೇ ಆಯೋಗದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಢಾರ್ ಆಯೋಗ ಇದು ರಚನೆಯಾಗಿದ್ದು, ಇದು ಬಂದದ್ದು 1948ರಲ್ಲಿ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು, 1948ರಲ್ಲಿ ಆಗಿದ್ದು ಧಾರ್ ಆಯೋಗ. ಇದು ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಎಸ್.ಕೆ. ಧಾರ್ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚಿಸಲಾಯಿತು. ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಎಸ್.ಕೆ. ಧಾರ್ ಅವರ ನೇತೃತ್ವದಲ್ಲಿ ಈ ಧಾರ್ ಆಯೋಗವನ್ನು ರಚಿಸಲಾಯಿತು. ಇದರಲ್ಲಿ ಡಾಕ್ಟರ್ ಪನ್ನಾಲಾಲ್ ಮತ್ತು ಜಗತ್ ನಾರಾಯಣ್ ಲಾಲ್ ಸದಸ್ಯರಾಗಿ ಹಾಗೂ ಕಾರ್ಯದರ್ಶಿಯಾಗಿ ಬಿ.ಸಿ. ಬ್ಯಾನರ್ಜಿಯವರು ನೇಮಕಗೊಂಡರು. ಡಾಕ್ಟರ್ ಪನ್ನಾಲಾಲ್ ಮತ್ತು ಜಗತ್ ನಾರಾಯಣ್ ಲಾಲ್ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ ಬಿ.ಸಿ. ಬ್ಯಾನರ್ಜಿಯವರು ನೇಮಕಗೊಂಡರು. ಇದು ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ರಾಜ್ಯಗಳನ್ನು ಭಾಷಾವಾರು ರಚಿಸಲು ಸಾಧ್ಯವಿಲ್ಲವೆಂದಿತ್ತು. ಈ ಆಯೋಗ ಕೊನೆಯದಾಗಿ ಏನು ಹೇಳುತ್ತೆ ಅಂತ ಅಂದರೆ, ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ರಾಜ್ಯಗಳನ್ನು ಭಾಷಾವಾರು ರಚಿಸಲು ಸಾಧ್ಯವಿಲ್ಲ ಅಂತಂದು ಹೇಳಿತು. ಆಡಳಿತದ ಆಧಾರದಲ್ಲಿ ರಚಿಸಲು ತೀರ್ಮಾನಿಸಿತು. ಭಾಷಾವಾರು ರಚಿಸಲು ಇದು ನಿರಾಕರಿಸಿತು. ಇನ್ನು ನೆಕ್ಸ್ಟ್ ಬಂದಿದ್ದು ಜೆ.ವಿ.ಪಿ. ಸಮಿತಿ. 1948ರಲ್ಲಿ ಬಂದದ್ದೇ ಜೆ.ವಿ.ಪಿ. ಸಮಿತಿ. ಜೆ.ವಿ.ಪಿಯ ಲಾಂಗ್ ಫಾರ್ಮ್ ಕೂಡ ಕೇಳಿದ್ದಾರೆ. ಜೆ.ವಿ.ಪಿ. ಸಮಿತಿ ಅಂತ ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯನವರನ್ನು ಒಳಗೊಂಡಂಥ ಸಮಿತಿ ಇದಾಗಿತ್ತು. ಇದು ಆಂಧ್ರ ಪ್ರದೇಶ ಅಂದರೆ ಆಂಧ್ರ ರಾಜ್ಯ ರಚನೆಗೆ ಅವಕಾಶವನ್ನು ಕಲ್ಪಿಸಿತು. ಜೆ.ವಿ.ಪಿ. ಸಮಿತಿ ಆಂಧ್ರ ರಾಜ್ಯದ ರಚನೆಗೆ ಅವಕಾಶವನ್ನು ಇದು ಕಲ್ಪಿಸಿತ್ತು. ಇದು ಬಳ್ಳಾರಿಯನ್ನು ಆಂಧ್ರದಲ್ಲಿ ವಿಲೀನ ಮಾಡಿ ಕರ್ನೂಲನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂದು ತೀರ್ಮಾನಿಸಿತು. ಬಳ್ಳಾರಿಯನ್ನು ಆಂಧ್ರದಲ್ಲಿ ವಿಲೀನ ಮಾಡಿ ಕರ್ನೂಲನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂದು ತೀರ್ಮಾನಿಸಿತು. ಇದರಲ್ಲಿಯೂ ಮೈಸೂರು ರಾಜ್ಯ ರಚನೆ ಆಗಲಿಲ್ಲ. ಅಂದರೆ ನಮ್ಮ ಕರ್ನಾಟಕ ಇದರಲ್ಲೂ ಕೂಡ ಈ ಸಮಿತಿಯಲ್ಲಿ ಕೂಡ ರಚನೆ ಆಗಲಿಲ್ಲ. ಜೆ.ವಿ.ಪಿ. ಸಮಿತಿಯಲ್ಲಿ ಕೂಡ ನಮ್ಮ ಮೈಸೂರು ರಾಜ್ಯ ರಚನೆ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಬಂದಿದ್ದೆ ರಾಜ್ಯ ಪುನರ್ವಿಂಗಡಣಾ ಆಯೋಗ 1953 ಮತ್ತು 56ರಲ್ಲಿ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಫಜಲ್ ಅಲಿ ಅವರು. ಸದಸ್ಯರಾಗಿ ಕೆ.ಎಂ. ಪನಿಕರ್ ಮತ್ತು ಎಚ್.ಎನ್. ಕುಂಜ್ರು ಅವರು ಭಾಗವಹಿಸಿದರು. ಇದು ಮೈಸೂರು ರಾಜ್ಯ ರಚನೆಗೆ ಅವಕಾಶ ನೀಡಿತು. ಮೈಸೂರು ರಾಜ್ಯ ರಚನೆಗೆ ಅವಕಾಶ ನೀಡಿದ ಆಯೋಗ ಯಾವುದು ಅಂತ ಅಂದರೆ ರಾಜ್ಯ ಪುನರ್ವಿಂಗಡಣಾ ಆಯೋಗ. 1950 ಮತ್ತು 56ರಲ್ಲಿ ರಚನೆಯಾದಂತಹ ರಾಜ್ಯ ಪುನರ್ವಿಂಗಡಣಾ ಆಯೋಗ. ಈ ವರದಿಯ ಆಧಾರದ ಮೇಲೆ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯ ರಚನೆಯಾಯಿತು. ಈ ವರದಿಯ ಆಧಾರದ ಮೇಲೆ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯ ರಚನೆಯಾಯಿತು. ಯಾವ ವರದಿಯ ಆಧಾರದ ಮೇಲೆ ಅಂತಂದರೆ ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿಯ ಆಧಾರದ ಮೇಲೆ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯ ರಚನೆಯಾಯಿತು. ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರು. ವಿಶಾಲ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ವಿಶಾಲ ಮೈಸೂರಿನ ಮೊದಲ ಚುನಾಯಿತ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪನವರು. ಕರ್ನಾಟಕವೆಂದು ನಾಮಕರಣಗೊಳ್ಳುವಾಗಿನ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಅಂದರೆ ಡಿ. ದೇವರಾಜ್ ಅರಸರವರು. ಇನ್ನು ಕರ್ನಾಟಕದಲ್ಲಿ ಆದಂಥ ಹಿಂದುಳಿದ ವರ್ಗಗಳ ಹೋರಾಟಗಳನ್ನು ನೋಡೋಣ. 1917ರಲ್ಲಿ ಬೆಂಗಳೂರಿನಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಸಮಾವೇಶ ಏರ್ಪಟ್ಟಿತು. 1917ರಲ್ಲಿ ಬೆಂಗಳೂರಿನಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಸಮಾವೇಶ ಏರ್ಪಟ್ಟಿತು. ಇದರ ಅಧ್ಯಕ್ಷತೆಯನ್ನು ಅಣ್ಣಾಸ್ವಾಮಿ ಮೊದಲಿಯನ್ ಅವರು
ವಹಿಸಿಕೊಂಡಿದ್ದರು. 1917ರಲ್ಲಿ ಬೆಂಗಳೂರಿನಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಸಮಾವೇಶ ಏರ್ಪಟ್ಟಿತು. ಇದರ ಅಧ್ಯಕ್ಷತೆಯನ್ನು ಅಣ್ಣಸ್ವಾಮಿ ಮೊದಲಿಯನ್ ಅವರು ವಹಿಸಿಕೊಂಡಿದ್ದರು. ಇನ್ನು 1917 ಡಿಸೆಂಬರ್ನಲ್ಲಿ ಪ್ರಜಾಮಿತ್ರ ಮಂಡಳಿ ಸ್ಥಾಪನೆ ಆಯಿತು. ಪ್ರಜಾಮಿತ್ರ ಮಂಡಳಿ 1917 ಡಿಸೆಂಬರ್ನಲ್ಲಿ ಸ್ಥಾಪನೆಯಾಯಿತು. ಇದರ ಪ್ರಥಮ ಅಧ್ಯಕ್ಷ ಎಸ್ ಚೆನ್ನಯ್ಯ. ಇವರ ಉದ್ದೇಶ ಏನಾಗಿತ್ತು ಅಂತ ಅಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅವಕಾಶವನ್ನು ಕಲ್ಪಿಸುವುದೇ ಇವರ ಉದ್ದೇಶ ಆಗಿತ್ತು. ಯಾರ್ದು ಅಂದರೆ ಎಸ್ ಚೆನ್ನಯ್ಯನವರದು. ಇವರು ಯಾರ ಅಧ್ಯಕ್ಷ ಎದುರದ ಅಧ್ಯಕ್ಷ ಆಗಿರ್ತಾರೆ ಅಂತಂದರೆ 1917ರಲ್ಲಿ ಡಿಸೆಂಬರ್ನಲ್ಲಿ ಪ್ರಜಾಮಿತ್ರ ಮಂಡಳಿಯ ಸ್ಥಾಪಿಸಲಾಯಿತು. ಅದರ ಅಧ್ಯಕ್ಷರು ಎಸ್ ಚೆನ್ನಯ್ಯನವರು. ಇವರ ಉದ್ದೇಶ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವುದು. ಜಸ್ಟಿನ್ ಮಿಲ್ಲರ್ ಸಮಿತಿ 1918ರಿಂದ 1919. ನೌಕರಿ ಸ್ಥಳೀಯ ಸಂಸ್ಥೆ ಶಿಕ್ಷಣ ಸಂಸ್ಥೆಯಲ್ಲಿ ನೌಕರಿಗಳಲ್ಲಿ ಸ್ಥಳೀಯ ಸಂಸ್ಥೆ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿ ಅವಕಾಶ ಇರಬೇಕು ಎಂಬ ಅಧ್ಯಯನಕ್ಕಾಗಿ ಇದನ್ನು ರಚಿಸಲಾಯಿತು. ಜಸ್ಟಿನ್ ಮಿಲ್ಲರ್ ಸಮಿತಿಯನ್ನು ನೌಕರಿ ಸ್ಥಳೀಯ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿ ಅವಕಾಶ ಇರಬೇಕು ಎಂಬ ಅಧ್ಯಯನಕ್ಕಾಗಿ ಇದನ್ನು ರಚಿಸಲಾಯಿತು. 1920ರಲ್ಲಿ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಬ್ರಾಹ್ಮಣೇತರ ಪರಿಷತ್ತು ಸ್ಥಾಪನೆಯಾಯಿತು. 1920ರಲ್ಲಿ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಬ್ರಾಹ್ಮಣೇತರ ಪರಿಷತ್ತನ್ನು ಮತ್ತೆ ಸ್ಥಾಪನೆಯನ್ನು ಮಾಡಲಾಯಿತು. ಬ್ರಾಹ್ಮಣೇತರ ಸಮಾವೇಶ ಪ್ರಜಾಮಿತ್ರ 1929ರಲ್ಲಿ ಪ್ರಥಮ ಬ್ರಾಹ್ಮಣೇತರ ಸಮಾವೇಶವನ್ನು ಮೈಸೂರಿನಲ್ಲಿ ಏರ್ಪಡಿಸಲಾಯಿತು. ಇದರ ಅಧ್ಯಕ್ಷರಾಗಿ ಅರ್ಕಾಟ ರಾಮಸ್ವಾಮಿ ಮೊದಲಿಯರ್ ಆಯ್ಕೆಯಾದರು. ಬ್ರಾಹ್ಮಣೇತರ ಸಮಾವೇಶದ ಪ್ರಜಾಮಿತ್ರ 1929ರಲ್ಲಿ ಪ್ರಥಮ ಬ್ರಾಹ್ಮಣೇತರ ಸಮಾವೇಶವನ್ನು ಮೈಸೂರಿನಲ್ಲಿ ಏರ್ಪಡಿಸಲಾಯಿತು. ಇದರ ಅಧ್ಯಕ್ಷರಾಗಿ ಅರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಆಯ್ಕೆಯಾದರು. ಇನ್ನು ಕರ್ನಾಟಕದಲ್ಲಿ ಆದಂಥ ಕೆಲವೊಂದು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಆಯೋಗಗಳು ಯಾವ್ಯಾವ ಆಯೋಗಗಳು ಬರುತ್ತೆ ಅಂತ ನೋಡ್ಕೊತಾ ಹೋಗೋಣ. ಒಂದನೇ ಸಮಿತಿ ಹಾಗೂ ಪ್ರಥಮ ಸಮಿತಿ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ. ಇದು ಪ್ರಥಮ ಸಮಿತಿಯೂ ಹೌದು. ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸುವುದಕ್ಕಾಗಿ 1960ರಲ್ಲಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಈ ಸಮಿತಿಯನ್ನು ರಚಿಸಿದರು. ಯಾರು ಈ ಸಮಿತಿಯನ್ನು ರಚಿಸಿದರು ಅಂತಂದರೆ ಎಸ್ ನಿಜಲಿಂಗಪ್ಪನವರು ನಿಜವಾಗ್ಲೂ ಸಾಮಾಜಿಕವಾಗಿ ಮತ್ತು ಹಾಗೂ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸುವುದಕ್ಕಾಗಿ 1960ರಲ್ಲಿ ಈ ಆರ್ ನಾಗನಗೌಡ ಸಮಿತಿಯನ್ನು ರಚನೆಯನ್ನು ಮಾಡ್ತಾರೆ ಎಸ್ ನಿಜಲಿಂಗಪ್ಪನವರು. ಈ ಸಮಿತಿ ತನ್ನ ವರದಿಯಲ್ಲಿ ಏನು ಹೇಳುತ್ತು ಅಂತಂದರೆ ಈ ಸಮಿತಿಯು ತನ್ನ ವರದಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಲಿಂಗಾಯತರು ಮುಂತಾದವರು ಪಂಗಡ ಎಂದು ವರದಿಯನ್ನು ನೀಡಿತು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ಲಿಂಗಾಯತರನ್ನು ಪಂಗಡ ಎಂದು ವರದಿ ನೀಡಿತು. SC ವರ್ಗದವರಿಗೆ 15%, SC ದವರಿಗೆ 3% ಹಾಗೂ OBC ವರ್ಗದವರಿಗೆ 50% ಮೀಸಲಾತಿ ಹಂಚಿಕೆಯನ್ನು ಮಾಡಲಾಯಿತು. ಇನ್ನು LG ಹಾವನೂರ್ ಆಯೋಗ 1972ರಲ್ಲಿ ಈ ಆಯೋಗ ರಚನೆಯಾಯಿತು ಹಾಗೂ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ. ಅದು ಸಮಿತಿಯಾಗಿತ್ತು, ನಾಗನಗೌಡ ಸಮಿತಿಯಾಗಿತ್ತು. ಇದು ಆರ್ ನಾಗನಗೌಡ ಅವರದು ಪ್ರಥಮ ಸಮಿತಿಯಾದರೆ ಇದು HG ಹಾವನೂರ್ ಅವರ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಇದಾಗಿದೆ. ಇದರ ಉದ್ದೇಶ ನಿಜವಾದ ಹಿಂದುಳಿದ ವರ್ಗಗಳನ್ನು ಕಂಡುಕೊಳ್ಳುವುದು. ನಿಜವಾಗಲೂ ಹಿಂದುಳಿದ ವರ್ಗಗಳು ಯಾವುವು ಅಂತ ಕಂಡುಕೊಳ್ಳುವುದು ಇದರ LG ಹಾವನೂರ್ ಆಯೋಗದ ಉದ್ದೇಶ. ಈ ಆಯೋಗದ ರಚನೆ ಮಾಡಿದ್ದು ದೇವರಾಜ್ ಅರಸ, ಮುಖ್ಯಮಂತ್ರಿ ದೇವರಾಜ್ ಅರಸರವರು. ಇನ್ನು ವೆಂಕಟಸ್ವಾಮಿ ಆಯೋಗ 1983 ಮತ್ತು 86ರಲ್ಲಿ ಇದು ರಚನೆಯಾಯಿತು. LG ಹಾವನೂರ್ ಆಯೋಗ ನೀಡಿದ ವರದಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಟಿ ವೆಂಕಟಸ್ವಾಮಿ ಆಯೋಗವನ್ನು ರಚಿಸಿದರು. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಟಿ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡಿದರು. ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯನ್ನು ಹಿಂದುಳಿದ ಪಟ್ಟಿಯಿಂದ ತೆಗೆದುಹಾಕಿ ಉಳಿದವರಿಗೆ 27% ಮೀಸಲಾತಿಯನ್ನು ನೀಡಿತು. ಈ ಆಯೋಗ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯನ್ನು
ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯನ್ನು ಹಿಂದುಳಿದ ಪಟ್ಟಿಯಿಂದ ತೆಗೆದ್ರಿಂದ 27% ಮೀಸಲಾತಿ ತೆಗೆದುಬಿಟ್ಟು 27% ಮೀಸಲಾತಿಯನ್ನು ನೀಡಿತು. ಎಸ್ ಟಿಗೆ 18% ಮೀಸಲಾತಿಯನ್ನು ಈ ಆಯೋಗ ನೀಡಿತು. ಈ ವರದಿಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡಿದ ಕಾರಣ ಇದು ಶಿಫಾರಸು ಜಾರಿಗೆ ಬರಲಿಲ್ಲ. ಯಾಕೆ ಅಂತಂದರೆ ಹಿಂದುಳಿದ ಪಟ್ಟಿಯಿಂದ ಒಕ್ಕಲಿಗರು ಮತ್ತು ಲಿಂಗಾಯತ ಜಾತಿಯನ್ನು ತೆಗೆದ್ರಿಂದ ಇದು ಪ್ರತಿಭಟನೆಯನ್ನು ಮಾಡ್ತಾರೆ ಲಿಂಗಾಯತ ಹಾಗೂ ಒಕ್ಕಲಿಗರು. ಆ ಕಾರಣ ಈ ಶಿಫಾರಸು ಜಾರಿಗೆ ಬರಲಿಲ್ಲ. ಇನ್ನು ಚೆನ್ನಪ್ಪ ರೆಡ್ಡಿ ಆಯೋಗ. ವೆಂಕಟಸ್ವಾಮಿ ಆಯೋಗದ ಲೋಪದೋಷಗಳನ್ನು ಸರಿಪಡಿಸಲು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಈ ಆಯೋಗವನ್ನು ರಚನೆಯನ್ನು ಮಾಡ್ತಾರೆ. ಇದು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿಕೊಂಡಿರುವಂತಹ ಆಯೋಗ ಚೆನ್ನಪ್ಪ ರೆಡ್ಡಿ ಆಯೋಗ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.